ಅವರ ಟಕ್ ಅನ್ಬೇಕದು ಬಾಟ್ಲ್ ಓಪನ್ ಮಾಡ್ತಾರೆ ಹಾಂ ಟಕ್ ಅಂದರೆ ಕುಡಿತದೆ ಹಂಗಿದ್ದು. ಈಗ ಅದು ಬೋರ್ವೆಲ್ಲಲ್ಲಿ ಹಿಡ್ಕೊಂಡು ಕುಡಿಬೇಕು. 4 ದಿವಸಕ್ಕೋಸ್ಕರ ಬದುಕಬೇಡಿ, 100 ವರ್ಷಕ್ಕೋಸ್ಕರ ಬದುಕೋಣ ಅಷ್ಟೇ. ಒಂದ್ಸಲ ಚೆನ್ನಾಗಿ ಜೋರಾಗಿ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೇ. ಅದೆಲ್ಲ ನೆನೆಸ್ಕೊಂಬಿಟ್ರೆ ಒಂದ್ಸಲ ಅಳು ಬರುತ್ತೆ. ಇದೆಲ್ಲ ನಿಜನಾ, ನಾನೇ ಮಾಡಿದ್ನೆಲ್ಲ ಅವೆಲ್ಲ ಇಲ್ವಲ್ಲ, ಏನು ಶಾಶ್ವತವಾಗಿ ಏನಿಲ್ಲ. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಅಡಿಕೆ ಇವು ಇದು ಅಡಿಕೆ ಆಯ್ತು. ಇದು ಒಂದಷ್ಟಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಗ್ರೀನಾಗಿ ಕಾಯಿ ಬರುತ್ತೆ. ಅದ್ರ ಪಾಡ್ಗೆ ಅದು ಹೋಗುತ್ತೆ, ನಮ್ಮನ್ನ ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ. ಅದು ಅದು ಮಿಷಿನಲ್ಲಿ ಕೈತೀರಾ? ಇಲ್ಲ, ಮಿಷಿನ್ ಅಲ್ಲ, ಅವ್ರು ಬರುತ್ತೆ, ಒಂದು ದೋಟಿ ಬರುತ್ತೆ, ಫೈಬರ್ ದೋಟಿ ಈಗ ಬರುತ್ತೆ. ಇಲ್ಲಾಂದ್ರೆ ಅದೇ ಬಿಡುತ್ತೆ, ಅದು ಬಲ್ತ್ ಮೇಲೆ ಹಂಗೆ ಬಿದ್ದೋಗುತ್ತೆ, ಕೆಳಗಡೆ ಬಿದ್ದೋಗುತ್ತೆ. ಆಯ್ಕೋಬೋದು. ತೆಂಗಿನಕಾಯಿ ಅಷ್ಟೇ ಬಿಟ್ಟರೆ ಅಲ್ಲೇ ಬಿದ್ದೋಗುತ್ತೆ, ಇದು ಅಷ್ಟೇ ಅಲ್ಲೇ ಬಿದ್ದೋಗುತ್ತೆ. ನಾವೇನು ಹತ್ತು ಕೊಯ್ಯಂಗಿಲ್ಲ. ಹೋದ್ರೆ ಪ್ರಕೃತಿ ತಾಯಿ ಹೇಳ್ತಾಳೆ, ಅವಳೇ ಟೆನ್ಷನ್ ಆಗ್ಬೇಡಪ್ಪ, ನೀನು ಹತ್ತು ಬೇಡ, ನೀನು ಹತ್ತು ಬಿದ್ದು ಎದ್ದು ಬಿದ್ದು ಪ್ರಾಣ ಕಳ್ಕೊಂತೀಯ, ನಾನೇ ಕೆಳಗಡೆ ಕಳಿಸ್ತೀನಿ ಇರೋ ಸ್ವಲ್ಪ ದಿವಸ ಅಂತಾಳೆ. ಆ ಥರ ಹತ್ತಬೇಕು, ಹತ್ತಿ ಕಿತ್ತು ಬಿಸಾಕ್ಬೇಕು ಅಷ್ಟೇ. ಲಾರಿಗೆ ಹಾಕಿ ಲೋಡ್ ಹಾಕಿ ದುಡ್ಡು ಒಳಗಡೆ ಹಾಕೊಂಡ್ಬಿಡ್ಬೇಕು. ಅದು ಇನ್ನೂ ನೋಡ್ತಾ ಇರ್ತಾನೆ ಹಸಿರಾಗಿಲ್ಲ ಅಂತ. ಇದು ಮನುಷ್ಯ ಅದೇ ಕೊಡುತ್ತೆ ಕೆಳಗಡೆಗೆ ಅಲ್ವಾ, ನಾವು ಹತ್ತಬೇಕಾಗಿಲ್ಲ. ಕಾಯಿ ತರಳು ಬೀಳುತ್ತಾನೆ, ಏಜ್ ಆದ್ಮೇಲೆ ಬಿದ್ದೇ ಬೀಳುತ್ತೆ. ಈ ನೇರಳೆ ಇವೆಲ್ಲ ನಮಗಲ್ಲ, ಆ ಪಕ್ಷಿಗಳಿಗೆ ದೇವರು ಸೃಷ್ಟಿ ಮಾಡಿರೋದು. ಪಕ್ಷಿಗಳಿಗೆ ಸಾರ್, ಮನುಷ್ಯನಿಗಲ್ಲ ಅದು. ಪಕ್ಷಿಗಳು ರೋಡಲ್ಲೆಲ್ಲ ಮಾಡ್ತಿರ್ತಾರೆ. ಅದು ನಾವು ನಮಗೆ ಸಿಗಲ್ಲ. ನಮ್ಗೆ ಏನು ಬೇಕು ನಾವು ರಾಕ್ಷಸರು, ಏನು ಬೇಕಾದ್ರೂ ತಿಂದು ಎಲ್ಲ ತೇಗಿ ಹೋಗ್ಬಿಡ್ಬೇಕು. ಮೊನ್ನೆ ಪ್ರಪಂಚದಲ್ಲಿ ಇರೋದೆಲ್ಲ ನಮಗೆ ಬೇಕು. ಪಕ್ಷಿ ಪ್ರಾಣಿಗೂ ಬಿಡಂಗಿಲ್ಲ ನಾವು, ಅವನ್ನೇ ತಿಂದ್ಬಿಡ್ತಾ ಇದೀವಿ. ಪಕ್ಷಿ ಪ್ರಾಣಿಗಳನ್ನ ನಾವೇನು ಎಲ್ಲಿ ಬಿಡ್ತೀವಿ? ಬನ್ನಿ ಹೋಗೋಣ. ಹಂಗೆ ನಮ್ಮ ಕತೆ ಚೆನ್ನಾಗಿ. ಇಲ್ಲ, ನಮ್ಮ ಬಸಪ್ಪ ಅವ್ರ ಮಧ್ಯಾಹ್ನ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡು ರೆಸ್ಟ್ ಮಧ್ಯಾಹ್ನ ಹೊತ್ತು. ನಾನು ಇಲ್ಲಿ ಬಂದು ಮೆಡಿಟೇಷನ್ ಮಾಡ್ತೀನಿ, ಬಂದು ಕೂತ್ಕೋತೀನಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಒಂದು 15-20 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಈ ಗಾಳಿ ಪ್ರಕೃತಿಯಲ್ಲಿ. ಗಸಗಸೆ ಮರ ಸುಮ್ಮನೆ ಕಾರ್ ಇಳ್ಸಕ್ಕೆ ಅಂತ ಇದು ಹಾಕಿದ. ಅವಾಗ ಅರ್ಜೆಂಟ್ಗೆ ಬೇಗ ಬರೋ ಮರ ಯಾವುದು? ಇಲ್ಲಿ ಮರನೇ ಇಲ್ಲ ಅಂತ. ಗಸಗಸನೆ ಬೇಗ ಬರೋದು, ನಾವು ಬೇಗ ಬರಲ್ಲ ನಮಗೆ. ಹರಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಾರ್ ಇಡ್ತಾ ಇದ್ದೆ. ಅವಾಗ ಇದು ಗಡ್ಡೆ ಎಲ್ಲ ಮಾಡ್ಸೋವಾಗ ಹಿಂಗೆ ರೋಡ್ ಇತ್ತು ಹಿಂಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದೆ ನಾನು. ನಿಮ್ಮ ಬ್ಲ್ಯಾಕ್ ರೈಸ್ ಬಂತಾ? ಬ್ಲ್ಯಾಕ್ ರೈಸ್ ಇನ್ನೂ ಇಲ್ಲ ಸರ್. ಎಲ್ಲಿ ನೀವು ಬಂದು ವಾರ ಆಗಿಲ್ಲ? ಒಂದು ವಾರ ಆಯಿತು ನೀವು ಬಂದು ಹೋಗಿ. ಅವಾಗಲೇ ಎಲ್ಲಿ ಬರುತ್ತೆ ಸರ್? ಏನು ಕತೆ ನಮ್ಮ ಬೆಟ್ಟಕ್ಕೆ ಕತೆ ನೋಡಿ. ಹಾಂ, ಅದು ಮೆಟ್ಲಿಲ್ಲ ಇದಕ್ಕೆಲ್ಲ, ಹಂಗಲ್ಲ ಟ್ರೆಕ್ಕಿಂಗು. ಮಾಮೂಲಿ ಟ್ರೆಕ್ಕಿಂಗ್ ಅಲ್ಲಿ ಹೋಗ್ಬೇಕು ಮೇಲಕ್ಕೆ. ಹೋಗಿ ಒಂದು 45 ನಿಮಿಷ ಆಗುತ್ತೆ. ಮಾತಾಡ್ಕೊಂಡು ಹೋಗ್ಬೇಕು ಹಂಗಾರೆ. ಹಾಂ ಸರಿ, ಬನ್ನಿ. ನಂಗೆ ಒಂದು 2 ನಿಮಿಷ ಇದು ಫ್ರೆಶ್ ಅಪ್ ಆಗಿ ಹೋಗೋಣ. ನಿಮ್ಮ ಅಭಿಮಾನಿಗಳು ಇಂಟರ್ವ್ಯೂ ನೋಡಿ ಬಂದು ಸೆಟ್ಲ್ ಅಲ್ಲ ಪಾಪ, ಏನು ಬರ್ತಾ ಇರ್ತಾರೆ, ಏನು ಮಾಡೋ. ಮಂಗಳೂರಿಂದ ಬರ್ತಾರೆ ಸರ್ ಬೈಕಲ್ಲಿ. ಮಂಗಳೂರಿಂದ ಬೈಕಲ್ಲಿ 3 ಜನ ಟ್ರಿಬಲ್ ರೈಡಿಂಗ್ ಬಂದವ್ರೆ. ಇಂಟರ್ವ್ಯೂ ಬಂದ್ಮೇಲೆ ನೋಡಕ್ಕೆ. ಅಲ್ಲ, ನಾವೇ ಎಕ್ಸಾಕ್ಟ್ ಲೊಕೇಶನ್ ಹೇಳಿದೀವಿ. ಹೌದು, ಅದು ನೀವು ಅಲ್ಲಿ ಮೇನ್ ರೋಡ್ ತೋರಿಸಿದ್ರಲ್ವಾ, ಮೊನ್ನೆ ಎಲ್ಲ ಬರೀ ನನಗೆ ಅದೇ ಕೆಲಸ. ಫುಲ್ ರಶ್. ಹೌದಾ? ಮೊನ್ನೆ ಭಯಂಕರ ಸರ್. ಮುಂಚೆ ಅಡ್ರೆಸ್ ಗೊತ್ತಿರಲಿಲ್ಲ ನಮಗೆ. ಪರಮೂರು ಕರೆಕ್ಟಾಗಿ ಹೇಳೋರು, ಈಗ ತೋರಿಸ್ಬಿಟ್ಟವ್ರು ಹಿಂಗೆ. ನೀವು ಅದು ಮೇನ್ ರೋಡು, ಈಗ ಬರೋದು ಬೋರ್ಡು ಹಿಂಗೆ ತೋರಿಸಿದ್ರಲ್ಲ, ಅದನ್ನ ನೋಡ್ಕೊಂಡು ಬೇಜಾನ್ ಬಂದ್ಬಿಟ್ರು. ಈಗ ನಾವು ವಿಡಿಯೋ ಇಟ್ಕೊಳ್ಳ ಡಿಲೀಟ್ ಮಾಡಲ್ಲ, ಹೆಂಗೆ ಮಾಡಲಿ? ಇರಲಿ ಪಾಪ, ಪ್ರೀತಿನ ಬರಲ್ಲ ಸುಮ್ಮನೆ. ಪ್ರೀತಿ ತುಂಬ ಜನ ಡಿಸ್ಟರ್ಬೆನ್ಸ್ ಅಂತ ಅನ್ಕೊಂಡ್ಬಿಟ್ಟು. ಏನಿಲ್ಲ, ನನ್ನ ಡಿಸ್ಟರ್ಬೆನ್ಸ್ ಏನಿಲ್ಲ. ನನಗೂ ಇಷ್ಟ ಪಾಪ ಬಂದು ಮಾತಾಡ್ಕೊಂಡು ನನಗೇನೋ ಒಂದು ಸಲಹೆ ಕೇಳ್ತಾರೆ. ಎಲ್ಲ ಬರೋರೆಲ್ಲ ಸಲಹೆ ಕೇಳೋದಿದೆ. ಜಮೀನು ತೋಟ ಹೆಂಗೆ ಸರ್, ನಮ್ಗೆಲ್ಲಾದ್ರೂ ಒಂದು 1/2 ಎಕರೆ ಕೊಡಿಸಿ, 1 ಎಕರೆ ಇಲ್ಲಾದ್ರೂ ಕೊಡಿಸಿ ಸರ್, ಹಿಂಗೆ ಕೇಳ್ತಾರೆ. ಆಯಿತು ಬನ್ನಿ ಕೊಡ್ಸೋಣ. ಇದು ರೇಟ್ ಇಲ್ಲ 1 ಎಕರೆ? ಇಲ್ಲ, ಈ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದಿಲ್ಲ. ಎಷ್ಟು ಇಲ್ಲ, ಜಾಸ್ತಿ ಆಗಿದೆ. 40 ಲಕ್ಷ 50 ಲಕ್ಷ ಹೋಗ್ಬಿಡಿ. ತಗೊಳಕ್ಕಾಗಲ್ಲ. ಇನ್ನು ಸ್ವಲ್ಪ ಈ ಬೆಟ್ಟದ ಹಿಂದೆಗಡೆ ಆ ಕಡೆ ಹೋಗ್ಬೇಕು. ಸ್ವಲ್ಪ ದೂರ ಹೋದರೆ ಕಮ್ಮಿ ಸಿಗುತ್ತೆ. ನೀರು ಸಿಗೋ ಜಾಗನ ಇದು ನೀರು ಈ ಏರಿಯಾ. ನಾನು ಹೇಳ್ದಲ್ಲ, ನಾನು ರಿಸರ್ಚ್ ಮಾಡಿ ಬೆಂಗಳೂರೆಲ್ಲ ಸರೌಂಡಿಂಗ್, ಆ ಕನಕಪುರ ರೋಡೆಲ್ಲ ಹೋಗಿ ಹುಡ್ಕಾಡ್ದೆ, ಮಾಗಡಿ ರೋಡೆಲ್ಲ ಹುಡ್ಕಾಡ್ದೆ. ಎಲ್ಲಾದರೂ ನೀರು ಇರೋ ಹತ್ರ ಹೋಗೋಣ ಅಂತ ಅಲ್ಲೆಲ್ಲ ಹುಡುಕಿ ನೋಡಿದೆ. ಸೊ ಎಲ್ಲದಕ್ಕೂ ಬೆಟರ್ ಪ್ಲೇಸ್ ಅಂದರೆ ಈ ತೊಂಡೆಬಾವಿ ಅಂತಿದೆ ಆ ಕಡೆ, ಸಿಮೆಂಟ್ ಫ್ಯಾಕ್ಟ್ರಿ. ಅಲ್ಲಿಂದ ಈಚೆಗೆ ಈ ದೊಡ್ಡಬಳ್ಳಾಪುರ ನೀರಿಲ್ಲ. ಆಮೇಲೆ ದೊಡ್ಡಬಳ್ಳಾಪುರ ಮೇಲೆ ನೀರೇ ಇಲ್ಲ, ಫುಲ್ ನೀರೇ. ಬೇಸಿಗೆಯಲ್ಲೆಲ್ಲ ಟ್ಯಾಂಕರ್ ಹೊಡಿತಾರೆ, ಅಲ್ಲಿ ನೀರಿಲ್ಲ. ಅಲ್ಲಿ ಈ ಅಪ್ಪು ಇಳಿತಿಲ್ಲ ಡೌನು, ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಈ ಕೆರೆವರೆಗೂ ಈ 4-5 ಕಿಲೋಮೀಟರ್ ಮಾತ್ರ ನೀರಿದೆ. ಯಾಕೆಂದರೆ ಸುತ್ತಲೂ ಬೆಟ್ಟಗಳು.
ಫುಲ್ ಬೆಟ್ಟ ನೀರು ಇಟ್ಕೊಂಡಿದೆ ಅದು, ಫಾರೆಸ್ಟು ಎಲ್ಲ ನೀರು ಬರೋ ನೀರನ್ನೆಲ್ಲ ಇಲ್ಲಿ ಇದಾಗತ್ತೆ ಇಟ್ಕೊಂಡಿದೆ ಇಲ್ಲಿ. ಆಮೇಲೆ ಹಿಂದೆ ಈ ಬೆಟ್ಟದಿಂದ ಡ್ಯಾಮ್ ಇದೆ, ಆಮೇಲೆ ಅಲ್ಲಿ ವಿಶ್ವೇಶ್ವರ ಡ್ಯಾಮ್ ಇದೆ, ಇಲ್ಲಿ ಕೆರೆ ಇದೆ. ಈ ಮೂರು ಮಧ್ಯೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ಸಿಗುತ್ತೆ. ನೀರು ಪಿಕಪ್ ಆಗುತ್ತೆ. ಒಂದು 4 ವರ್ಷ 3 ವರ್ಷ ಮಳೆ ಇಲ್ಲ ಅಂದ್ರೂ ಸ್ವಲ್ಪ ನೀರು ಸಿಗುತ್ತೆ, ಅಟ್ಲೀಸ್ಟ್ ಕುಡಿಯೋಕ್ಕೆ ಇದಕ್ಕೆಲ್ಲ. ಎಷ್ಟು ಅಡಿಗೆ ಬರುತ್ತೆ ನೀರು ಇಲ್ಲಿ? ಒಂದು 350 400. ಸೂಪರ್ ಸರ್. ಹೌದು, 250 ಸ್ಟಾರ್ಟ್ ಆಗುತ್ತೆ. ನಂದು ಆ ಕಡೆ ಬೋರ್ ಇರೋದು 250, 250 ಇದೆ, ಮೇಲಿದೆ ನೀರು. ಆ ನೀರು ಕುಡಿತಾ ಇದ್ದೀನಿ ನಾನು ಮಿನರಲ್ ವಾಟ್ರು, ಫಿಲ್ಟ್ರ್ ಏನಿಲ್ಲ ನಮಗೆ. ಓಕೆ. ಈ ಬಾಟ್ಲ್ ಯಾವ ಫಿಲ್ಟ್ರು ಯಾವುದೂ ಇಲ್ಲ. ಹೀರೋಗೆ ಮಾತು ಹೇಳ್ತಿದ್ರೆ, ಹೀರೋಗಳಿಗೆ ಅಕ್ಷಿ ಅಂದ ತಕ್ಷಣ ಬರ್ತಾರೆ 4 ಬಾಟ್ಲ್ ನೀರು ಎತ್ಕೊಂಡು. ನನಗೂ ಬಂದಿತ್ತು. ಅವೆಲ್ಲ ಪರ್ಮನೆಂಟ್ ಅಲ್ಲ, ಇದೇ ಪರ್ಮನೆಂಟು. ಅವೆಲ್ಲ ಸುಮ್ಮನೆ ಟೆಂಪ್ರವರಿ. ಅದು ಏನೋ ಸೀಲ್ಡ್ ಬೇರೆ ನೋಡಿ, ಕ್ಯಾಪ್ ಓಪನ್ ಮಾಡಿರೋದಲ್ಲ. ಕ್ಯಾಪ್ ಹಿಂಗೆ ಓಪನ್ ಇದ್ರೆ ಏಯ್ ಅನ್ನೋರು, ಹಂಗೆ ವಾಪಸ್ ಕೊಡ್ಬೇಕು. ಅವರೇ ಟಕ್ ಅನ್ಬೇಕದು. ಬಾಟ್ಲ್ ಓಪನ್ ಮಾಡ್ತಾರೆ, ಸೌಂಡ್ ಎಫೆಕ್ಟ್ ಬರಬೇಕು. ಟಕ್ ಅಂದರೆ ಕುಡಿತದೆ. ಹಂಗಿದ್ದು ಈಗ ಅದು ಬೋರ್ವೆಲ್ಲಲ್ಲಿ ಹಿಡ್ಕೊಂಡು ಕುಡಿಬೇಕು. ಏನು ಮಾಡ್ಬೇಕು? ಅದೇ ನಿಜವಾದ ಬದುಕಿದೆ. ಅವೆಲ್ಲ ಎಫೆಕ್ಟ್, ಸೌಂಡ್ ಎಫೆಕ್ಟ್ ಎಲ್ಲ ಅವೆಲ್ಲ 4 ದಿವಸಕ್ಕೋಸ್ಕರ ಬದುಕಬೇಡಿ, 100 ವರ್ಷಕ್ಕೋಸ್ಕರ ಬದುಕೋಣ ಅಷ್ಟೇ. ಆ 4 ದಿವಸ ಬಂದು ಹೋಗುತ್ತೆ. ಅದು ನಮ್ದಲ್ಲ, ಅದು ಕನ್ಸು ಅನ್ಕೋಬೇಕು. ರಾತ್ರಿ ಮಲಗಿದ್ವಿ, ನಾನು ಹೀರೋ ಆಗಿದ್ದೆ, ದೇವ್ರವನ್ನು ಕೊಟ್ಟರೆ ಅಂತ ಹಾಡಾಡಿದೆ, ಅದೊಂದು ಪಿಕ್ಚರ್ ಮಾಡಿದೆ, ಹಾಡಾಡಿದೆ. ಹಂಗೆ ಸುಮ್ಮನೆ ಹಿಂಗೆ ಇರ್ತೀನಿ. 5 ಇಯರ್ಸ್ ಅಂತ ಸಿನಿಮಾ ಮಾಡಿದೆ, ಫ್ಲಾಪ್ ಆಯಿತು, ಹಿಂಗಾಯ್ತು. ಬಂದ ತಕ್ಷಣ ಕನಸು ಇದೆಲ್ಲ ಅಂದ್ಕೊಂಡಿದ್ದೀನಿ, ನಮ್ಮದೇ ಬದುಕಿದ್ದೀವಿ ನಾವು. ಅದೆಲ್ಲ ಒರಿಜಿನಲ್ ಅಂದ್ಕೊಂಬಿಟ್ರೆ ಬದುಕೋಕ್ಕಾಗಲ್ಲ. ಇವತ್ತು ಬೆಂಗಳೂರಿಗೆ ಹೋಗಿದ್ದೆಲ್ಲ ಕನಸು ಅಂದ್ಕೋಬೇಕು ನಾವು, ಆವಾಗಲೇ ಬದುಕೋಕ್ಕಾಗಲ್ಲ. ಹಳ್ಳಿ ಹುಡುಗ ಹಳ್ಳಿಲಿದ್ದೀನಿ, ಮಧ್ಯದ ಬಂದರೆ ಕನಸು. ನಾನು ಕನಸಲ್ಲೆಲ್ಲ ಬೆಂಗಳೂರಿಗೆ ಹೋಗಿ ಹೀರೋ ಆಗಿ ಎಲ್ಲ ರಾಜ್ಯಭಾರ ಆಳಿ 20 ಪಿಕ್ಚರ್ 30 ಪಿಕ್ಚರ್ ಮಾಡಿ, ಚಿರಂಜೀವ್ರ ಜೊತೆ ಎಲ್ಲ ಇದ್ದು, ಬಾಲಕೃಷ್ಣವ್ರ ಜೊತೆ ಇದ್ದು, ಅವೆಲ್ಲ ಕನಸು ಅಂದ್ಕೋಬೇಕು. ಅವೆಲ್ಲ ನಿಜ ಅಂದ್ಕೊಂಬಿಟ್ರೆ ನಾವು ಬದುಕೋಕ್ಕಾಗಲ್ಲ. ಇಲ್ಲೇ ವಾಪಸ್ ಬಂದು ಒರಿಜಿನಲ್ ಜೀವನ ಅನ್ನೋದು ಬೇರೆ, ಆ ಜೀವನ ಬೇರೆ. ಇಲ್ಲಾಂದರೆ ಕಂಪ್ಯಾರಿಸನ್ ಶುರು ಆಗ್ಬಿಡುತ್ತೆ. ಸತ್ತೋಗ್ಬಿಟ್ರಿ ನಾವು. BP ಶುಗರು ಯಾವ್ದು ಬರಬೇಕಾಗಿಲ್ಲ. ಸುಮ್ಮನೆ ಹಂಗೆ ಅಂದ್ಕೊಂಡ್ರೆ ನಾನು ಹೀರೋ ಆಗಿದ್ದೆ, ಹಿಂಗಾಗ್ಬಿಟ್ನಲ್ಲ ಅಂದ್ಕೊಂಬಿಟ್ರೆ ನಾನು ಹೋಯ್ತು ನನ್ನ ಕತೆ. ನಾನು ಹೇಳಿದ್ನಲ್ಲ, ಟ್ಯಾಕ್ಟ್ರ್ ಹುಡ್ತಾಯಿದ್ರೆ ಅವನು ಬಂದು ಮಟ್ಬಿಟ್ಟ, ನೀವು ಟ್ಯಾಕ್ಟ್ರ್ ಹುಡ್ತಾಯಿದ್ರೆ ನಾನು ಹೇಳಿಸಿ, ನಾನು ಫೋನ್ ಮಾಡಿ, ನಾನು ಬಂದು ಹೋಗೋ ನೀನು ಇವತ್ತು ಬಂದು ಮುತ್ಕೊಡ್ತೀಯ, ನಾಳೆ ಯಾವ ಮುತ್ಕೊಡ್ತಾನೆ ನನಗೆ, ಜೀವನ ಪೂರ್ತಿ ನನ್ನ ಜೊತೆ ಇರ್ತೀಯ ನೀನು ಅಂದೆ. ಟ್ಯಾಕ್ಟ್ರ್ ಹುಡ್ತಾಯಿತ್ತು, ಅಳ್ತಾವನೆ ಬಂದ್ಬಿಟ್ಟು, ನೀವು ಟ್ಯಾಕ್ಟ್ರ್ ಹುಡ್ತಾಯಿದ್ರೆ ಹೊಡ್ತಾರೆ ಸರ್ ಲಿಟ್ರಲಾಗಿ. ನಾನು ಹಂಗೆ ಅಂದ್ಕೊಂಡ್ರೆ ಮುಗೀತು ನನ್ನ ಕತೆ, ನಾನೇನು ಮಾಡೋಕ್ಕಾಗಲ್ಲ. ಎಂಥ ಸರಳ ಗುಟ್ಟು ನೋಡಿ ಸರ್, ತುಂಬ ಒಳ್ಳೆ ಪಾಯಿಂಟ್. ಅದನ್ನು ಮುಟ್ಲೇಬಾರ್ದು, ದಿನಗಳನ್ನ ಕನಸು ಅಂತ ಬಿಟ್ಬಿಡೋದು ಅಷ್ಟೇ. ಒಂದು ಸಲ ಚೆನ್ನಾಗಿ ಜೋರಾಗಿ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೇ. ಅದೆಲ್ಲ ನೆನೆಸ್ಕೊಂಬಿಟ್ರೆ ಒಂದು ಸಲ ಅಳು ಬರುತ್ತೆ. ಇದೆಲ್ಲ ನಿಜನಾ, ನಾನೇ ಮಾಡಿದ್ನ ಎಲ್ಲ, ಅವೆಲ್ಲ ಇಲ್ವಲ್ಲ, ಏನು ಶಾಶ್ವತವಾಗಿ ಏನಿಲ್ಲ. ಏನು ಇಷ್ಟು ಸಿನಿಮಾಗಳು ಮಾಡಿ ಬೆಂಗಳೂರಲ್ಲಿ BBMPಲಿ ಒಂದು ಮನೆ ಇಲ್ಲ ನಮಗೆ. ತುಂಬ ಜನ ನಿರ್ಮಾಪಕರು ಹಂಗಾಗಿದ್ದಾರೆ. ಇರೋವೆಲ್ಲ ಮಾರ್ಕೊಂಡಿದ್ವಿ. ಇತ್ತು ಮಾರ್ಬಿಟ್ವಿ. ಎಲ್ಲಿ ರೇಷ್ಯೂ ಹೋಟ್ಲು ಮೆಜೆಸ್ಟಿಕಲ್ಲಿ ಇತ್ತು, ನಮ್ಮ ಓನ್ ಇತ್ತು ಅಪಾರ್ಟ್ಮೆಂಟ್. ರೇಷ್ವಿ ಹಿಂದೆಗಡೆ ಅಹುಜಾ ಚೇಂಬರ್ 304 ನಮ್ಮದೇ ಇತ್ತಲ್ಲ, ಹೋಯ್ತು. ಇವತ್ತು ಮಿನಿಮಮ್ 2 crores, 1.5 ಕೋಟಿ 2 ಕೋಟಿ ಇಲ್ಲ. ಅವೆಲ್ಲ ನೆನೆಸ್ಕೋಬಾರ್ದು. ಏನೋ ಓದ್ವಿ, ಯಾವುದೋ ಒಂದು ಕನಸು ಕನಸು ಅಂತ ಬಿಟ್ಕೊಂಡ್ಬಿಟ್ಟಿದ್ದೆ ನಾನು. ನಮಗೊಂದು ಅಮ್ಮ, ಜಯಶ್ರೀದೇವಿ ಅಂತ ಒಬ್ಬರು ಅಮ್ಮ ಇದ್ದರು. ಅವೆಲ್ಲ ಕನಸು ಎಲ್ಲ ಬಂತು ಹೋಯ್ತು ಸೆಂಟ್ರಲ್ಲೇ ಅಂದ್ಕೊಂಡು. ಈಗ ಮತ್ತೆ ನಾನು ನಮ್ಮೂರಲ್ಲಿದ್ದೀನಿ. ನಮ್ಮೂರ ಹೆಸರೇನು ಗೊತ್ತಾ? ಗುಟ್ಟೂರು ಅಂತ. ಎಲ್ಲಿ? ಗುಟ್ಟೂರು, ಗುಂಜೂರು. ಇದು ನೋಡಿ ಎಲ್ಲಿ ಸಿಂಕ್ ಆಗಿದೆ ಎಲ್ಲ. ಅಲ್ಲಿ ಜರ್ನಿ ಅಂದರೆ ಗುಟ್ಟೂರು ಟು ಗುಂಜೂರು. ಅದು ನಮ್ಮೂರ ಹತ್ರ ಹಿಂಗೆ ಹಿಂದೆಗಡೆ ಬೆಟ್ಟ ಇದೆ, ಚಿಕ್ಕ ಬೆಟ್ಟಗಳು. ಇಲ್ಲಿ ಸೇಮ್ ಬೆಟ್ಟಗಳಿದೆ. ನಮ್ಮೂರಲ್ಲಿ ಚೆನ್ನಾಗಿದೆ ಲೊಕೇಶನ್, ನೀರಿಲ್ಲ, ನೀರು ಪ್ರಾಬ್ಲಮ್ ಅಲ್ಲಿ. ಈಗ ಈ ವರ್ಷ ಚೆನ್ನಾಗಿ ಮಳೆ ಬಂದಿದೆ, ಸ್ವಲ್ಪ ನೀರು ಚೆನ್ನಾಗಿದೆ ಅಲ್ಲಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಿಮ್ಮೂರು? ಇಲ್ಲಿಂದ ಒಂದು 60-70 ಆಗುತ್ತೆ. ಸೊ ಹಂಗೆ ಕತೆ. ಬನ್ನಿ, ಜೀವನ ಏನೋ ಬೆಟ್ಟಕ್ಕೆ ಹೋಗ್ಬೇಕಾರೆ ಈಗ ರೆಡಿ ಆಗಬೇಕು ಯುದ್ಧಕ್ಕೆ. ಶೂಗಿ ಎಲ್ಲ ಹಾಕ್ಕೊಂಡು ನೀವೇನು ರೆಡಿ ಇದ್ದೀರಲ್ಲ? ರೆಡಿ ನಾವು. ರಾಪ್ ಮಾಡೋಕ್ಕೆ ಸ್ವಲ್ಪ ಕ್ಯಾಮ್ರಾ ತಾಪಡ್ರಪ್ಪ. ಈಗ ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ
ಸ್ನೇಹಿತರೆ, ಫ್ರೆಂಡ್ಸ್ ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಡುಗೆಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂಥ, ಬದುಕಿಗೆ ಸಂಬಂಧಪಟ್ಟಂಥ, ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋಗಳು ವಾಸು ಸರ್ ಹಾಕ್ತಿದ್ದಾರೆ. ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.